ದತ್ತಪೀಠವು ಕೇವಲ ವಕ್ಫ್ ಆಸ್ತಿಯೇ ಅಥವಾ ಹಿಂದೂ ಮುಸ್ಲಿಂ ಎರಡು ಸಮುದಾಯಗಳ ಸಂಯುಕ್ತ ಆರಾಧನಾ ಕೇಂದ್ರವೇ ಎಂದು ಪ್ರಶ್ನಿಸಿ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಏಕಪಕ್ಷೀಯ ನಿಯಂತ್ರಣವನ್ನು ವಿರೋಧಿಸಿ ಪ್ರಮುಖ ಮೊಕದ್ದಮೆಯ ವಿಚಾರಣೆಯನ್ನು ನಡೆಸಲಾಯಿತು. 1980 ಫೆಬ್ರವರಿ 20ರಂದು ಜಿಲ್ಲಾ ನ್ಯಾಯಾಲಯವು ದತ್ತಪೀಠವು ಶತಮಾನಗಳ ಕಾಲ ಹಿಂದೂ ಮತ್ತು ಮುಸ್ಲಿಂ ಭಕ್ತರಿಬ್ಬರು ಪೂಜೆ ಸಲ್ಲಿಸುವ ಪವಿತ್ರ ಸ್ಥಳ ಹಾಗೂ ಏಕಪಕ್ಷೀಯ ನಿಯಂತ್ರಣ ಸಾಧಿಸಲು ಸಾಧ್ಯವಿಲ್ಲ ಎಂಬ ಸ್ಪಷ್ಟವಾದ ನಿರ್ಣಯವನ್ನು ಹೇಳಿತು. ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನು ವಿರೋಧಿಸಿ ವಕ್ಫ್ ಬೋರ್ಡ್ ಹೈಕೋರ್ಟ್ನ ಮೆಟ್ಟಿಲೇರಿತು. ವಿಚಾರಣೆ ವೇಳೆ ಹೈಕೋರ್ಟ್ ದಾಖಲೆಗಳನ್ನು ಹಾಗೂ ಇತಿಹಾಸವನ್ನು ಮರುಪರಿಶೀಲಿಸಿ ಜಿಲ್ಲಾ ನ್ಯಾಯಾಲಯದ ತೀರ್ಪು ನಿರ್ದಿಷ್ಟವಾಗಿದೆ ಎಂದು ದೃಢೀಕರಿಸಿ ವಕ್ಫ್ ಬೋರ್ಡ್ನ ಅಪೀಲ್ ಅನ್ನು ತಿರಸ್ಕರಿಸಿತು. 1980ರ ಹೈಕೋರ್ಟ್ನ ತೀರ್ಪಿನ ಬಳಿಕವೂ ದತ್ತಪೀಠದಲ್ಲಿ 1975ರ ಹಿಂದೆ ಇದ್ದ ಆರಾಧನಾ ಪದ್ಧತಿ ಹಾಗೂ ಭಕ್ತರ ಹೇಳಿಕೆಗಳು ಹಾಗೂ ಸರ್ಕಾರಿ ದಾಖಲೆಗಳನ್ನು ಸಂಗ್ರಹಿಸಿ ವರದಿ ನೀಡಲು ಮುಜರಾಯಿ ಇಲಾಖೆ ಹಾಗೂ ಎಂಡೋಮೆಂಟ್ ಕಮಿಷನ್ಗೆ ಸೂಚನೆ ನೀಡಲಾಯಿತು. 1989 ಫೆಬ್ರವರಿ 25ರಂದು ಎಂಡೋಮೆಂಟ್ ಆಯುಕ್ತರು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದರು. ದತ್ತಪೀಠದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಎರಡು ಸಮುದಾಯಗಳು ತಮ್ಮ ಸಂಪ್ರದಾಯದಂತೆ ಪೂಜೆ ಪ್ರಾರ್ಥನೆ ಮಾಡುತ್ತಿದ್ದ ಆಧಾರವನ್ನು ಹಾಗೂ ಒಳಗುಹೆಯಲ್ಲಿ ಪವಿತ್ರವಾದ ದತ್ತಾತ್ರೇಯರ ಪಾದಿಕೆ ಇರುವಿಕೆಯನ್ನು ಮತ್ತು ಮುಜಾವರ್ ಎಂಬ ಸೇವಕ ದೈನಂದಿನ ಆಚರಣೆಗಳನ್ನು ನಿರ್ವಹಿಸುತ್ತಿದ್ದನೆಂದು ದಾಖಲಿಸಲಾಯಿತು. ಹೈಕೋರ್ಟ್ನ ಈ ತೀರ್ಪಿನಿಂದ ವಕ್ಫ್ ಬೋರ್ಡ್ ಏಕಾಧಿಪತ್ಯ ಸಾಧಿಸಲು ಪುನಃ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಹಾಗೂ ಜಿಲ್ಲಾ ನ್ಯಾಯಾಲಯದ ನಿರ್ಧಾರವು ಸರಿಯಾಗಿದೆ ಎಂದು ವಕ್ಫ್ ಬೋರ್ಡ್ನ ಅರ್ಜಿಯನ್ನು ವಜಾಗೊಳಿಸಿತು. 1990ರ ನಂತರ ಈ ಸ್ಥಳದ ಬಗ್ಗೆ ಕುರಿತು ಹೋರಾಟಗಳು ಹೆಚ್ಚಾದವು. ದತ್ತಪೀಠದಲ್ಲಿರುವ ಗೋರಿಗಳನ್ನು ಸ್ಥಳಾಂತರಿಸಿ ಇಸ್ಲಾಮೀಕರಣದ ಉದ್ದೇಶದಿಂದ ದತ್ತಪೀಠದಲ್ಲಿ ಸಮಾಧಿಗಳನ್ನು ರಚಿಸಲಾಗಿದೆ ಹಾಗೂ ಹಿಂದೂ ಸಂಪ್ರದಾಯದ ಪೂಜಾ ಭಾಗಕ್ಕೆ ನಿರ್ದಿಷ್ಟ ಅರ್ಚಕರನ್ನು ನೇಮಿಸಬೇಕೆಂದು ಹಿಂದೂ ಪರ ಸಂಘಟನೆಗಳು ಹೈಕೋರ್ಟ್ನ ಮೊರೆ ಹೋದವು. 2007ರಲ್ಲಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ದತ್ತಪೀಠದ ಪೂಜಾ ಆಚರಣಾ ವಿಚಾರದಲ್ಲಿ ಮರುಪರಿಶೀಲನೆ ಅಗತ್ಯ ಹಾಗೂ ವಿಶೇಷವಾಗಿ ಹಿಂದೂ ಅರ್ಚಕರ ನೇಮಕದ ಪ್ರಶ್ನೆಯನ್ನು ಪರಿಗಣಿಸಿ ಪುನಃ ಅಧ್ಯಯನ ನಡೆಸಬೇಕೆಂದು ಎಂಡೋಮೆಂಟ್ ಆಯುಕ್ತರಿಗೆ ಸೂಚಿಸಲಾಯಿತು. 2010 ಮಾರ್ಚ್ 10ರಲ್ಲಿ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಯಿತು. ಈ ವರದಿಯಲ್ಲಿ ದತ್ತಪೀಠವು ಸಂಯೋಜಿತ ಧಾರ್ಮಿಕ ಕೇಂದ್ರವೇ ಎಂದು ದೃಢಪಡಿಸಿ ಹಾಗೂ ಹಿಂದಿ ವಿಧಿವಿಧಾನಗಳ ಆಚರಣೆಗೆ ಅರ್ಚಕರ ನೇಮಕ ಹಾಗೂ ಮುಸ್ಲಿಂ ದರ್ಗಾ ಪದ್ಧತಿಗಾಗಿ ಮುಜಾವರ್ ಸೇವಕನನ್ನು ನೇಮಿಸಬೇಕೆಂದು ವರದಿಯನ್ನು ನೀಡಲಾಯಿತು. 2015ರಲ್ಲಿ ಸುಪ್ರೀಂ ಕೋರ್ಟ್ 2010ರ ಎಂಡೋಮೆಂಟ್ ವರದಿ, ಸಂಬಂಧಿತ ಪಕ್ಷಗಳ ಆಕ್ಷೇಪಣೆಗಳು ಹಾಗೂ ಇತಿಹಾಸದ ಹಳೆಯ ತೀರ್ಪುಗಳನ್ನು ಗಮನಿಸಿ ರಾಜ್ಯ ಕ್ಯಾಬಿನೆಟ್ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಸೂಚಿಸಲಾಯಿತು. 2018 ಮಾರ್ಚ್ 19ರಂದು ಕರ್ನಾಟಕ ಸರ್ಕಾರವು ಆದೇಶವನ್ನು ಹೊರಡಿಸಿತು. ಈ ಆದೇಶದಲ್ಲಿ ಈ ಸ್ಥಳದ ಒಳಾಂಗಣದಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳನ್ನು ಕೇವಲ ಮುಸ್ಲಿಂ ಮುಜಾವರ್ ಮೂಲಕವೇ ನೆರವೇರಿಸುವಂತೆ ಹಾಗೂ ದತ್ತಾತ್ರೇಯರ ಪಾದಿಕೆಗೆ ಹೂವಿನ ಅರ್ಪಣೆ, ದೀಪ ಹಚ್ಚುವುದು ಹಾಗೂ ತೀರ್ಥ ವಿತರಣೆ ಇತ್ಯಾದಿ ಸೇವೆಗಳನ್ನು ಮುಜಾವರ್ ಏಕಾಧಿಕಾರವಾಗಿ ನಿರ್ವಹಿಸುವಂತೆ ಆದೇಶ ಹೊರಡಿಸಲಾಯಿತು. ಈ ಆದೇಶದಿಂದ ಹಿಂದೂ ಮತ್ತು ಮುಸ್ಲಿಂ ಎರಡು ಸಮುದಾಯಗಳ ಧಾರ್ಮಿಕ ಸ್ವತಂತ್ರ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂದು 2021 ಸೆಪ್ಟೆಂಬರ್ನಲ್ಲಿ ಕರ್ನಾಟಕ ಹೈಕೋರ್ಟ್ 2018ರ ಕರ್ನಾಟಕ ಸರ್ಕಾರದ ಆದೇಶವು ಕಾನೂನು ವಿರುದ್ಧವಾಗಿದೆ ಹಾಗೂ 2010ರ ವರದಿ ಮತ್ತು ಇತರ ದಾಖಲೆಗಳನ್ನು ಸರಿಯಾಗಿ ಪರಿಗಣಿಸಿಲ್ಲ ಎಂಬ ಕಾರಣದಿಂದ 2018ರ ರಾಜ್ಯ ಸರ್ಕಾರದ ಆದೇಶವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಕರ್ನಾಟಕ ಹೈಕೋರ್ಟ್ 2023ರಲ್ಲಿ ಸರ್ಕಾರವು ಹೊಸ ನಿರ್ಧಾರ ಮಾಡುವಾಗ ಎರಡು ಧರ್ಮವನ್ನು ಸಮತೋಲನದಲ್ಲಿ ನೋಡಬೇಕೆಂಬ ಸೂಚನೆಯನ್ನು ನೀಡಲಾಯಿತು. 2025ರಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ನಿರ್ದಿಷ್ಟವಾಗಿ 8 ವಾರಗಳ ಕಾಲಾವಧಿ ನೀಡಿ ದತ್ತಪೀಠದ ಪೂಜಾ ಹಕ್ಕು ವಿಚಾರಣೆ ಮತ್ತು ಧಾರ್ಮಿಕ ಸ್ವತಂತ್ರ ಕುರಿತು ಅಂತಿಮ ನಿಲುವನ್ನು ಸ್ಪಷ್ಟಪಡಿಸಬೇಕೆಂದು ಸೂಚಿಸಿದೆ. ಪ್ರಸ್ತುತ ದತ್ತಪೀಠದ ಕಾನೂನು ಹೋರಾಟವು 1980ರಲ್ಲಿ ಆರಂಭವಾದ ಜಿಲ್ಲಾ ನ್ಯಾಯಾಲಯದ ನಿರ್ಣಯ, 1991ರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ದೃಢೀಕರಣ, 1989 ಮತ್ತು 2010ರ ಎಂಡೋಮೆಂಟ್ ಆಯುಕ್ತರ ವರದಿ, 2015ರ ಸುಪ್ರೀಂ ಕೋರ್ಟ್ ಸೂಚನೆ, 2018ರ ಸರ್ಕಾರಿ ಆದೇಶ ಮತ್ತು 2021-23ರ ಹೈಕೋರ್ಟ್ನ ತೀರ್ಪುಗಳು ಇವೆಲ್ಲ ಸೇರಿ ಈಗ ಮಹತ್ವದ ತಿರುವಿನಲ್ಲಿದೆ. ಆದರೆ ಇಂದಿಗೂ ಸಹ ಈ ಸ್ಥಳವು ಸಂಪೂರ್ಣವಾಗಿ ಆದಿಗುರು ದತ್ತಾತ್ರೇಯರ ಪವಿತ್ರ ಸ್ಥಳವೋ ಅಥವಾ ಇಸ್ಲಾಂನ ದರ್ಗಾವೋ ಎಂದು ಸಂಪೂರ್ಣವಾಗಿ ನಿರ್ಧಾರಗೊಂಡಿಲ್ಲ.